ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಟ್ ದ ಮೀನ್ ಒಂದು ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಪ್ರೊಡಕ್ಷನ್ ಇನ್ ಟನ್ಸ್ ಅಂತ ಕೊಟ್ಟಿದ್ದಾನೆ. ನಂಬರ್ ಆಫ್ ಫ್ಯಾಕ್ಟ್ರೀಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಈಗ ನೋಡ್ತಾ ಹೋಗೋಣ ಸೊಲ್ಯೂಷನ್ಸ್ನಲ್ಲಿ ಯಾವ ರೀತಿಗೆ ಕನ್ಸಿಡರ್ ಮಾಡಬೇಕು ಅಂತ. CI ಕ್ಲಾಸ್ ಇಂಟರ್ವಲ್ಸ್, ಫ್ರೀಕ್ವೆನ್ಸಿ, ಮಿಡಲ್ ವ್ಯಾಲ್ಯೂ, FX, DX, FDX, DX1, FDX1 ಅನ್ನುವಂಥದ್ದು ಯಾವ ರೀತಿ ತಗೊಳ್ತೀವಿ. ಇಲ್ಲಿ 10 ಅನ್ನುವಂಥದ್ದನ್ನ 10, 20 ಅನ್ನುವಂಥದ್ದು ತಗೊಳ್ತೀವಿ. 20, 30 ಇದೇ ರೀತಿಯಾಗಿ ತಗೋಬೇಕು. ಇಲ್ಲೆಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರ. ನೆಕ್ಸ್ಟ್ ಫ್ರೀಕ್ವೆನ್ಸಿಗೆ ನಂಬರ್ ಆಫ್ ಫ್ಯಾಕ್ಟ್ರೀಸ್ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ತಗೋಬೇಕಾಗತ್ತೆ. ಈಗ ನೋಡ್ತಾ ಹೋಗೋಣ. ಇಲ್ಲಿ ಮಿಡಲ್ ವ್ಯಾಲ್ಯೂ ಅಂತಂದರೆ ನಮಗೆ ಯಾವ್ದು ಸಿಗುತ್ತೆ ಅಂತಂತಂದರೆ 10 ಮತ್ತು 20 ಮಧ್ಯದಲ್ಲಿ ಇರುವಂಥ ಒಂದು ನಂಬರ್ ಯಾವುದು ಬರುತ್ತೆ ಅಂದರೆ 15 ಬರುತ್ತೆ. 20 ಮತ್ತು 30 ಮಧ್ಯದಲ್ಲಿ ಬರುವುದು ಯಾವುದು ಅಂತಂದರೆ 25 ಬರುತ್ತೆ. 30 ಮತ್ತು 40 ಮಧ್ಯದಲ್ಲಿ ಬರುವುದು ಯಾವುದು ಅಂತಂತಂದರೆ 35 ಬರುತ್ತೆ. 40 ಮತ್ತು 50 ಬರೋದು 45, 55, 65, 75. ನೆಕ್ಸ್ಟ್ FXನ ಯಾವ ರೀತಿ ಕಂಡುಹಿಡ್ಕೊಳ್ತೀವಿ ಅಂತಂತಂದರೆ ಇಲ್ಲಿ 15 ಅನ್ನುವಂಥದ್ದು ಕೊಟ್ಟಿದ್ದಾರೆ ಅಸ್ಯೂಮ್ಡ್ ಮೀನ್. ಈಗ ನಾವು 75 ಯಾವ ರೀತಿಯಾಗಿ ತಗೊಳ್ತೀವಿ ಅಂತಂತ ಈಗ ಒಂದು ಪ್ರಾಬ್ಲಮ್ನಲ್ಲಿ ನಾವು ನೋಡ್ತಾ ಹೋಗ್ಬೇಕು. ಈಗ ಅಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ನಲ್ಲಿ ಯಾವ ರೀತಿಯಾಗಿ ತಗೋಬೇಕು. 15 5 ಎಷ್ಟು 75, 4 25 10 ನಮಗೆ 100 ಸಿಗುತ್ತೆ. 7 35 245, 45ನ 12 ಮಲ್ಟಿಪ್ಲೈ ಮಾಡಿದ್ರೆ 540, 550, 520 ಇದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಮಲ್ಟಿಪ್ಲೈ ಅನ್ನುವಂಥದ್ದು ಯಾವ ರೀತಿಯಾಗಿ ಅಂತಂದರೆ F ಇಂಟು X, F ಮತ್ತು X ವ್ಯಾಲ್ಯೂ ಮಾಡಿದಾಗ ನಮಗೆ ಸಿಗುವಂಥ ಅಮೌಂಟು FX ಆಗಿರುತ್ತೆ. ನೆಕ್ಸ್ಟ್ ನಾವು ಏನು ಮಾಡಬೇಕು, DXನ ಯಾವ ಥರ ಕಂಡುಹಿಡ್ಕೋಬೇಕು. ಇಲ್ಲಿ DXನ ಯಾವ ರೀತಿ ಕಂಡುಹಿಡ್ಕೊಳ್ತೀವಿ ಅಂತಂತಂದರೆ ಈಸಿ ಮೆಥಡ್ ನೋಡ್ಕೊಳ್ಳಿ. DX ಅಂತಂತಂದರೆ ಇಲ್ಲಿ ಯಾವುದು ಚಿಕ್ಕ ಅಂಕಿ ಅನ್ನುವಂಥದ್ದು ಅದನ್ನು ತಗೋಬೇಕು. ಅದನ್ನು ನಾವು ಅಸ್ಯೂಮ್ಡ್ ಮಾಡ್ಕೋಬೇಕು, ಕಂಡುಹಿಡ್ಕೋಬೇಕು ಯಾವುದು ಚಿಕ್ಕದು ಅಂತ. ಇದನ್ನು ಅಸ್ಯೂಮ್ಡ್, ಇದೇ ಚಿಕ್ಕದಾಗಿದೆ ಅದಕ್ಕೆ ಕಂಡುಹಿಡ್ಕೊಂಡಿದ್ದೀವಿ, ಇದನ್ನು ಅಸ್ಯೂಮ್ಡ್ ಅಂತ ಕರಿತೀವಿ. 15ನ ಯಾವ ರೀತಿಯಾಗಿ ತೊಗೊಳ್ತೀವಿ. 15ನಲ್ಲಿ 15 ಮೈನಸ್ ಮಾಡಿದ್ರೆ 0 ಬರುತ್ತೆ. 25ಅಲ್ಲಿ 15 ಮಾಡಿದ್ರೆ 10 ಬರುತ್ತೆ. 35ಅಲ್ಲಿ 15 ಮಾಡಿದ್ರೆ 20 ಬರುತ್ತೆ. 45ಅಲ್ಲಿ 15 ಮಾಡಿದ್ರೆ 30 ಬರುತ್ತೆ. 55ಅಲ್ಲಿ 15 ಮಾಡಿದ್ರೆ 40 ಬರುತ್ತೆ. 65ಅಲ್ಲಿ 15 ಮಾಡಿದ್ರೆ 50 ಬರುತ್ತೆ. 75ಅಲ್ಲಿ 15 ಮಾಡಿದ್ರೆ 60 ಬರುತ್ತೆ. DX ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ FDXನ ಕಂಡುಹಿಡ್ಕೊಳ್ಳೋದು ಒಂದು ಸುಲಭ ಮೆಥಡೇ ಆಗಿರುತ್ತೆ. 4 10s 40. F ಮತ್ತು DXನ ಮಾಡಬೇಕಾಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 7 ಇಂಟು 20 ಮಾಡಿದಾಗ 140, 12 ಇಂಟು 30 ಮಾಡಿದಾಗ 360, 10 ಇಂಟು 40 ಮಾಡಿದಾಗ 400, 8 ಇಂಟು 50 ಮಾಡಿದಾಗ 400, 4 ಇಂಟು 60 ಮಾಡಿದಾಗ 240 ಅನ್ನುವಂಥದ್ದು ಸಿಕ್ತು. FDX ಅನ್ನುವಂಥದ್ದು ಸಿಕ್ತು. ನೆಕ್ಸ್ಟ್ ನಾವು DX1ನ ಈ ರೀತಿಯಾಗಿ ನಂಬರ್ ಕಾಲಮ್ ಆಗಿ ಮಾಡ್ಕೊಳ್ತೀವಿ. 1 2 3 4 5 6 ಅನ್ನುವಂಥದ್ದು 0 1 2 3 4 5 6 ಅನ್ನುವಂಥದ್ದು. FDX1 ಅಂತಂದು ಯಾವ ರೀತಿ ಕಂಡುಹಿಡ್ಕೋಬೇಕು ನೋಡಿ. ಇಲ್ಲಿ ಸಿಂಪ್ಲಿಯಾಗಿ FDX1 ಅನ್ನುವಂಥದ್ದು ನಮಗೆ 0 ಅಂತ ಕೊಟ್ಟಿದ್ದಾರೆ. 0 ಅಂತಂತಂದರೆ FDX1 ಅನ್ನುವಂಥದ್ದು ನಮಗೆ 0 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 4 ಯಾವ ರೀತಿಗೆ ಬಂತು ಅನ್ನುವಂಥದ್ದು ನೋಡಿ. ಇಲ್ಲಿ FDX1 4 1s 4, 7 2s 14, 12 3s 36, 10 4s 40, 8 5s 40, 4 6s 24. ಈಗ ನಾವೆಲ್ಲದನ್ನು ಕಂಡುಹಿಡ್ಕೊಂಡ್ವಿ. ಈಗ ನಾವು ನೋಡಬೇಕಾಗಿರೋದು ಇದರಲ್ಲಿ FDX ಟೋಟಲ್ ಮಾಡಿದಾಗ 158 ಬರುತ್ತೆ. FDXನ ಟೋಟಲ್ ಮಾಡಿದಾಗ 1580 ಬರುತ್ತೆ. FX ಮಾಡಿದಾಗ ನಮಗೆ FX ಮಾಡಿದಾಗ 2330 ಅನ್ನುವಂಥದ್ದು ಬರುತ್ತೆ. ನಂಬರ್ ಆಫ್ ಎಷ್ಟಿದ್ದಾವೆ ಅಂತ ನಾವು ನೋಡೋದಾದರೆ ಟೋಟಲ್ ಮಾಡ್ಕೋಬೇಕು ನಂಬರ್ನ. ಯಾರನ್ನ ಫ್ರೀಕ್ವೆನ್ಸಿ ಅನ್ನುವಂಥದ್ದನ್ನ ಟೋಟಲ್ ಮಾಡಿದಾಗ ನಮಗೆ 50 ಅನ್ನುವಂಥದ್ದು ಬರುತ್ತೆ. ಈಗ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡ್ನಲ್ಲಿ ನಾವು ಫಾರ್ಮುಲಾ ಬೇಸ್ ಮೇಲೆ ತಗೊಳ್ತೀವಿ. ಸಮೇಷನ್ ಈಕ್ವಲ್ಸ್ ಟು ಅಸ್ಯೂಮ್ಡ್ ಪ್ಲಸ್ FDX1 ಡಿವೈಡೆಡ್ ಬೈ N ಇಂಟು C ಅನ್ನುವಂಥದ್ದು ಮಾಡ್ತಾ ಹೋಗ್ತೀವಿ. ಇಲ್ಲಿ ನಾವು ಅಸ್ಯೂಮ್ಡ್ ಮೀನ್ ಯಾವ್ದನ್ನ ಕಂಡುಹಿಡ್ಕೊಂಡ್ವಿ 15 ಅನ್ನುವಂಥದ್ದು. 15ನ ಇಲ್ಲಿ ಬರೀಬೇಕು. 158 ಇಲ್ಲಿ FDXN ಎಷ್ಟು ಬಂದಿದೆ ಅಂದರೆ 158 ಅನ್ನುವಂಥದ್ದು ಬಂದಿದೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. FDX ಅಂತ ಒಂದಿದೆ, FDX1 ಅಂತ ಇದೆ. ನಾವು ಯಾವಾಗಲೂ 1 ಅಂತ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೋ ಈ ಒಂದು ಮಿಸ್ಟೇಕ್ ಆಯಿತು ಅಂದರೆ ಪ್ರಾಬ್ಲಮೇ ಮಿಸ್ಟೇಕ್ ಆಗುತ್ತೆ. ಟೋಟಲ್ನ ನಾವು ತುಂಬ ಕೇರ್ಫುಲಿಯಾಗಿ ನೋಡಬೇಕಾಗುತ್ತೆ. 158 ಡಿವೈಡೆಡ್ ಬೈ 50 ಅನ್ನುವಂಥದ್ದು.
50 ಯಾವ ಥರ ತೊಗೊಳ್ತೀವಿ, ನಂಬರ್ ಈಕ್ವಲ್ಸ್ ಟು 50 ಮಾಡಿದಾಗ 50 ಬರುತ್ತೆ, ಟೋಟಲ್ ನಂಬರ್ನ ತೊಗೊಂಡಿರ್ತೀವಿ. ಇಂಟು 10 ಮಾಡ್ತೀವಿ. 10 ಯಾವ ರೀತಿಗೆ ಬಂತು ಇಲ್ಲಿ ನೋಡಿ, ಇಲ್ಲಿ ಕ್ಲಾಸ್ ಇಂಟರ್ವಲ್ಸಲ್ಲಿ ಸಿ ಅನ್ನುವಂಥದ್ದು ಸ್ಟಾರ್ಟಿಂಗ್ ನಂಬರ್ನೇ ತೊಗೊಳ್ತೀವಿ, ಅದು 10 ಆಗಿರುತ್ತೆ. ಸ್ಟಾರ್ಟಿಂಗ್ ನಂಬರ್ ಯಾವುದಾಗಿರುತ್ತೆ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಈಗ ನಾವು 15 ಪ್ಲಸ್ ಇವೆರಡು ಡಿವೈಡೆಡ್ ಮಾಡಿದಾಗ 3.16 ಬರುತ್ತೆ, ಇಂಟು 10 ಮಾಡಿದಾಗ 31.6 ಬರುತ್ತೆ. 15 ಅದೇ ರೀತಿಯಾಗಿ ತೊಗೊಳ್ತೀವಿ. ಈಗ ಇವೆರಡು ಆ್ಯಡ್ ಮಾಡಿದಾಗ 46.6 ಅನ್ನುವಂಥದ್ದು ಬರುತ್ತೆ. ಇಲ್ಲಿಗೆ ಮೀನ್ ಅನ್ನುವಂಥ ಒಂದು ಪ್ರಾಬ್ಲಮ್, ಸ್ಟೆಪ್ ಡಿವಿಯೇಷನ್ ಮೆಥಡ್ ಅನ್ನುವಂಥದ್ದು ಕ್ಲೋಸ್ ಆಗುತ್ತೆ. ಕ್ಯಾಲ್ಕುಲೇಟ್ ದ ಮೀನ್ ಅಂತ ಈ ಪ್ರಾಬ್ಲಮ್ನ ಕೊಟ್ಟಾಗ ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ನೋಡೋಣ.